ಮುಂದೆ ಬಿಜೆಪಿ ಸರ್ಕಾರ ಅಕ್ಕಿ ಪರವಾಗಿಲ್ಲ, ಸಾರ್ವಜನಿಕರಿಗೆ ನಾವು ಕೊಟ್ಟಿದ್ದೀವಿ, ದುಡ್ಡಂತೆ ನಡೀತೀವಿ. 170 ರೂಪಾಯಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾನೋ ಇಲ್ವೋ? ನೆಲಮಂಗಲದಲ್ಲಿ ಬರ್ತಾ ಇದ್ದಪ್ಪ, 170 ರೂಪಾಯಿ ಬರ್ತಾನೋ ಇಲ್ವೋ? ಬರ್ತಾನೆ. ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಂತ ಸರ್ಕಾರ ಯಾವುದು? ಯಾವ ಸರ್ಕಾರ? ಕಾಂಗ್ರೆಸ್ ಪಕ್ಷದ ಕುರಿತು ನಮ್ಮ ಕ್ರಮ ಸಂಖ್ಯೆ ಕುರಿತು, ಹಸ್ತದ ಕುರಿತು ಕ್ರಮ ಸಂಖ್ಯೆ 3 ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ. ಆದ್ರಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹುಮ್ಮಸ್ಸಾಗಿ ಕೆಲಸ ಮಾಡಬೇಕು, ಮತ ಹಾಕಬೇಕು ಅಂತ ಮನವಿ ಮಾಡ್ಕೊಳ್ತಾ ತಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡ್ತಾರೆ. ಜಯ ಕರ್ನಾಟಕ ಮಾತೆ. ಎಲ್ಲರ ಸಾಕಾರ ಹಾಕಿ ಬಂದ ಕಾಂಗ್ರೆಸ್ ಪಕ್ಷದಿಂದ ಕೇಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಎಲ್ಲರಿಗೂ ಸಮರಾವತಿ. ಇವತ್ತು ಈ ಚುನಾವಣಾ ಪ್ರಚಾರಕ್ಕೆ ಇವತ್ತು ಶರತ್ ಬಚ್ಚೇಗೌಡರು ಹೊಸಕೋಟೆ ಶಾಸಕರು ಇದ್ದಾರೆ, ಅವರು ಸಹ ಸ್ವಾಗತ ಕೊಡ್ತೀನಿ. ಮತ್ತು MLC ರೇವಣ್ಣವರು ಸಹ ಬಂದಿದ್ದಾರೆ, ಅವರು ಸ್ವಾಗತ ಕೊಡ್ತೀನಿ. ಮತ್ತೆ ಶಾಸಕರು ಶ್ರೀನಿವಾಸರು ಸಹ ಬಂದಿದ್ದಾರೆ, ಅವರು ಈ ಕಡೆ ಇದೆ. ಈಗ ರೇಷನ್ ಕಾರ್ಡ್ ಹೋಗ್ಬೋದಾಗಿತ್ತು, ಬೆಂಗಳೂರು ಕಡೆ ಹೋಗೋದು ಫುಲ್ ಜಾಮ್ ಆಗಿದೆ. ಕಡೆ ಹೋಗೋರೆಲ್ಲ ರೈತ ಜೈನ್ ಆಗುತ್ತೆ. ಮುಂದಕ್ಕೆ ಹೋಗಿ
ನೋಡಿ ನಾಯಕರು ನಿಂತಿರೋದು ಹತ್ರ ಬಾವುಟಗಳು ಸೈಡ್ಗೆ ಇಟ್ಕೊಳ್ಳಿ. ನಾಯಕರು ಮೀಡಿಯಾದವರು ಕಾಣ್ತಿಲ್ಲ. ಬಾವುಟ ಎಲ್ಲ ಸೈಡ್ಗೆ ಇಟ್ಕೊಳ್ಳಿ. ಪಾಸಾಗಿ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಚುನಾವಣಾ ಪ್ರಚಾರಕ್ಕೆ ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರು ಇವತ್ತು ಕರ್ನಾಟಕ ತಾಲೂಕಿನ ಚುನಾವಣಾ ಪ್ರಚಾರಕ್ಕಿದ್ದಾರೆ. ಚೆಲ್ಲಾಟಾಡಿ ಕೊರೋನಾ ಟೈಮಲ್ಲಿ 40% ದುಡ್ಡು ಆ ಬಡವರು ಎಣಸ್ ಮೇಲೆ ಯಾರೋ ದುಡ್ಡು ಮಾಡಿ ಇವತ್ತು ಅಪಾರವಾದಂತ ಒಂದು ಜನಸ್ತೋಮ ಸೇರಿದ್ದಾರೆ. ಭವಿಷ್ಯ ನೆಲಮಂಗಲ ಪಟ್ಟಣಾದ್ಯಂತ ಎಲ್ಲಿ ನೋಡಿದರಲ್ಲಿ ಬರೀ ಕಪ್ಪು ತನಗಳೇ ಕಾಣಿಸ್ತಾ ಇದೆ. ಈ ಜನಸ್ತೋಮ ಜನಗಳ ಹುದ್ದೆಗಳಿಗೆ ಎಷ್ಟು ಜನ ನೀಡ್ತಾ ಇದ್ದಾರೆ. ಗ್ರಾಮದಿಂದ ಆಶೀರ್ವಾದವನ್ನು ಮಾಡಲು ಇವತ್ತು ಅಪಾರವಾದಂತಹ ಜನಸ್ತೋಮ ಸೇರಿದ್ದಾರೆ. ಈ ಜನಸ್ತೋಮವನ್ನು ಇವತ್ತು ಈ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಆಗಿರ್ತಕ್ಕಂಥ ಶಾಸಕರು 40% ಕಳ್ಳ ಅಂತ ಯಾರು ಹೇಳಿದ್ರು? ಜನಸೇವಕರಾಗಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ನಮ್ಮ ರಕ್ಷಾ ಪಾಸಾಗ್ಲಿ ರಿವರ್ಸ್ ಹಾಕೋಬೇಕು ಗಾಡಿ. ಹಿಂದ್ಗಡೆ ಜನದ ಕಡೆ ಗಾಡಿ ಮುಂದೆ ಉಲ್ಟಾ. ಇವತ್ತಲ್ಲ ರೀ ಸಮಾಜದ ಕಾಂಗ್ರೆಸ್ ಕುಡಿಲಿಕ್ಕೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಯನ್ನ ಆದೇಶ ಮಾಡಿಸ್ಲಿಕ್ಕೆ ಎಲ್ಲ ತಯಾರಿಯನ್ನ ನಾನು ರವಿಯಣ್ಣವರು ಶರತ್ ಬಚ್ಚೇಗೌಡರು ಮಾಡ್ಕೊಂಡಿದ್ದೇವೆ. ನಾನು ಶಾಸಕನಾದಂತ 6 ತಿಂಗಳಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನ ನೀಡಿಸಿ 20 ಕೋಟಿ ಹಣವನ್ನ ಈಗಾಗಲೇ ಅದಕ್ಕೆ ಮೀಸಲಿಡಿಸಿದ್ದೇನೆ ಬಂಧುಗಳೇ.
ಮುಂದುವರೆದು ನೆಲಮಂಗಲ ತಾಲೂಕಿಗೆ ಒಂದು ತಾಲೂಕು ಆಸ್ಪತ್ರೆ ಇರಲಿಲ್ಲ. 100 ಕೋಟಿ ವೆಚ್ಚದ 100 ಬೆಡ್ಗಳ ತಾಲೂಕು ಆಸ್ಪತ್ರೆಯನ್ನ ಮಂಜೂರು ಮಾಡಿಸಿದ್ದೀನಿ ಬಂಧುಗಳೇ. ಇವತ್ತು ರೈತರ ಸಾರ್ವಜನಿಕರು ಇವತ್ತು ನನ್ನ ತಾಲೂಕಿನಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತರ್ಜಲ ಮಟ್ಟ ಕುಸಿದು ಹೋಗಿತ್ತು. ಈ ಅಂತರ್ಜಲ ಮಟ್ಟವನ್ನ ವೃದ್ಧಿಸಲಿಕ್ಕೆ 425 ಕೋಟಿ ವೆಚ್ಚದಲ್ಲಿ 69 ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನ ಮಂಜೂರು ಮಾಡಿಸ್ಕೊಂಡು ಭೂಮಿ ಪೂಜೆಯನ್ನ ಮಾಡಿಸಿದ್ದೇವೆ. ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾನು ಮತ್ತೆ ನಮ್ಮ ಸರ್ಕಾರ 276 ಕೋಟಿ ವೆಚ್ಚದ 220 ಕೆವಿ ಸ್ಟೇಷನ್ ಅನ್ನ ಬಗೆಹರಿಸಿದ್ದೇನೆ. ಇದರಿಂದ 30 ವರ್ಷಗಳಲ್ಲಿ ಮುಂದಿನ 30 ವರ್ಷಗಳಲ್ಲಿ ಯಾವುದೇ ರೀತಿಯ ಕರೆಂಟ್ ಸಮಸ್ಯೆ ನೆಲಮಂಗಲ ತಾಲೂಕಿನಲ್ಲಿ ಇರೋದಿಲ್ಲ. ಇದರ ಜೊತೆಗೆ ಮೆಟ್ರೋ ರೈಲನ್ನ ನೆಲಮಂಗಲಕ್ಕೆ ಸಂಪರ್ಕ ಕೊಡಿಸ್ತಕ್ಕಂಥದ್ದು ಇರ್ಬೋದು. ಸುಮಾರು 250 ಕೋಟಿಗೂ ಅಧಿಕ ಮೊತ್ತದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇದ್ದಾವೆ. ಇದೆಲ್ಲವೂ ಹಿಂದೆ ಯಾವತ್ತಾದ್ರೂ ಆಗಿತ್ತಾ? ಯಾವತ್ತೂ ಆಗಿರ್ಲಿಲ್ಲ. ಇವತ್ತು ನಾನು ಶಾಸಕನಾದ್ಮೇಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಪೈಸದ ಭ್ರಷ್ಟಾಚಾರಕ್ಕೆ ನಾನು ಅವಕಾಶ ಮಾಡಿಕೊಡ್ಲಿಲ್ಲ. ಈ ತಾಲೂಕಿನಲ್ಲಿದ್ದಂತ ಮಾಜಿ ಶಾಸಕ ಒಬ್ಬ ಕಡು ಭ್ರಷ್ಟ ಶಾಸಕ ಇವತ್ತು ಬಿಜೆಪಿ ಜೊತೆಗೂಡಿ ಸ್ವಾರ್ಥಕ್ಕೆ ನಿಮ್ಮೆಲ್ಲರ ಮತವನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ನೀವು ಪ್ರಶ್ನೆ ಮಾಡಬೇಕು, ನಿನ್ನ ಕಾಲದ 10 ವರ್ಷ ಕಾಲದ ನಿನ್ನ ಸಾಕ್ಷಿ ಗುಡ್ಡೆ ತೋರಿಸುವಂತ ಕೇಳಬೇಕಾಗ್ತದೆ. ನಿಮ್ಮ ಗ್ರಾಮಗಳಲ್ಲಿ ಈ ತಾಲೂಕಿಗೆ ಶ್ರೀನಿವಾಸ ಮೂರ್ತಿ ಮತ್ತೆ ಬಿಜೆಪಿ ಅವರು ಕೊಟ್ಟ ಕೊಡುಗೆ ಏನು ಅಂದ್ರೆ ಅದು ಭ್ರಷ್ಟಾಚಾರದ ಸಾಕ್ಷಿ ಗುಡ್ಡೆ ಮಾತ್ರ. ಒಬ್ಬ ಅಧಿಕಾರಿಗಳು ನೆಮ್ಮದಿಯಿಂದ ಹೊರಕಾಗ್ತಾ ಇರಲಿಲ್ಲ. 3 ತಿಂಗಳಿಗೊಂದ್ಸಾರಿ 2 ತಿಂಗಳಿಗೊಂದ್ಸಾರಿ ಚಂದ ಕೊಡಬೇಕಾಗಿತ್ತು. ನಾನು ಈ ಕ್ಷೇತ್ರದ ಸೇವಕನಾದ್ಮೇಲೆ ಒಂದೇ ಒಂದು ಕಾಫಿಯನ್ನು ಅಧಿಕಾರಿಗಳ ಹತ್ರ ಕುಡಿದಿಲ್ಲ. ನಾನು ಅಧಿಕಾರಿಗಳ ಹತ್ರ ದುಡ್ಡು ತಗೊಳ್ಳಿಲ್ಲ. ಇಡೀ ತಾಲೂಕಿನ ಅಧಿಕಾರಿಗಳನ್ನ ಸೇರಿಸಿ ಸುಮಾರು 1,500 ಇಂದ 2,000 ಅಧಿಕಾರಿಗಳಿಗೆ ಔತಣ ಕೂಟವನ್ನು ಏರ್ಪಡಿಸಿ ನನ್ನ ತಾಲೂಕಿನ ಜನತೆಯ ಸೇವೆಯನ್ನು ಮಾಡಿ ಅಂತ ಹೇಳಿ ಅವ್ರಿಗೆ ಹುರಿದುಂಬಿಸಿದ್ದೇನೆ. ಆ 4 ವರ್ಷಗಳ ಅವಧಿಯಲ್ಲಿ ನೆಲಮಂಗಲ ತಾಲೂಕಿಗೆ ಇನ್ನು 2 ರಿಂದ 2,500 ಸಾವಿರ ಕೋಟಿ ಅನುದಾನವನ್ನ ತಂದು ನಿಮ್ಮೆಲ್ಲರ ಋಣವನ್ನ ತೀರ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಬಂಧುಗಳೇ. ನಮ್ಮ ನೆಲಮಂಗಲ ತಾಲೂಕು ಫುಲ್ಲು ಸುಮಾರು 25,000 ಜನ ಇವತ್ತು ನಾವು ಒಂದು ಮೆರವಣಿಗೆ ಮಾಡ್ತಾ ಇದ್ದೀವಿ. ಇವತ್ತು ದಿನ ನಮ್ಮ ಕಾಂಗ್ರೆಸ್ ಪಕ್ಷ ರಕ್ಷಾರಾಮಯ್ಯನವರು ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು 50,000 ಲೀಡ್ ಕೊಟ್ಟು ಅವ್ರನ್ನ ಗೆದ್ದಿಸಿ ನಾವು ಗೆಲ್ಲಿಸಬೇಕು ಗೆಲ್ಲಿಗೆ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇವತ್ತು ಭಾರಿ ನನಗೆ ಆನಂದ ಆಗ್ತದೆ. ಇವತ್ತು ಇಡೀ ನೆಲಮಂಗಲ ತಾಲೂಕಲ್ಲಿ ಇವತ್ತು ದೊಡ್ಡ ಜಾತ್ರೆ ಇದು ಕಾಣ್ತಾ ಇದೆ. ಜಾತ್ರೆ ಕಾಣ್ತಾ ಇದೆ. ಅದರಿಂದ ಒಳ್ಳೇದಾಗ್ಲಿ ಅಂತ ನಾನು ಆ ಭಗವಂತನ ಕೇಳ್ಕೊಂತ ಇದ್ದೀನಿ. 50,000 ಜನ ಲೀಡ್ ಬರ್ತದೆ ನೆಲಮಂಗಲ ಕ್ಷೇತ್ರದಲ್ಲಿ. 50,000 ಜನ ಕೊಡ್ತಾರೆ. ನಿಮ್ ಪ್ರಕಾರ ರಕ್ಷಣಾ ಗೆದ್ದೇ ಗೆಲ್ತಾರ? ಗೆದ್ದೇ ಗೆಲ್ಲಿದ್ದಾರೆ. 100ಕ್ಕೆ 100 ಭಾಗ ಗೆದ್ದೇ ಗೆಲ್ಲಿದ್ದಾರೆ. ಸುಧಾಕರ್ ಹೇಳ್ತಾರೆ, ಸುಧಾಕರ್ ಹಿಂದೆ ಮಾಡಿ ಕೊರೋನಾ ಬಂದಾಗ ಈ ಹೆಣದ ಮೇಲೆ ದುಡ್ಡು ಮಾಡಿ ಇವತ್ತು ದಿನ ಆ ಹೆಣದ ಮೇಲೆ ದುಡ್ಡು ಮಾಡಿ ಇಡೀ ಕಣ್ಣಾಗ ರಕ್ತ ಉಳಿಸ್ಬಿಟ್ರು ಪ್ರಪಂಚಕ್ಕೆ ಜನ. ಆದ್ರೆ ತಿರುಗಿ ನೋಡ್ಲಿಲ್ಲ. ಅವತ್ತು ದಿನ ಇದು ಇವಾಗ ಅವ್ರು ಯಾವ ಮಗ ಇಟ್ಕೊಂಡು ಬರ್ತಾವ್ರೆ, ಮತ ಕೇಳಕ್ಕೆ ಯಾವ ಮಗ ಇಟ್ಕೊಂಡು ಬರ್ತಾವ್ರೆ. ಅವ್ರು ಯಾವ ಕಾರಣಕ್ಕೂ ಆ ಜನಗಳು ಶಾಪದಿಂದ ಅವ್ರು ಯಾವ ಕಾರಣಕ್ಕೂ ಗೆದೆಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮಟ್ಟದಲ್ಲಿ ಹೋಗಿ ನಾವು ಸಂಘಟನೆ ಮಾಡಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿಯನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ. ಯಾವುದೇ ಆಸೆ ಆಮಿಷ ಇನ್ನೊಂದಕ್ಕೆ ನಾವು ಒಳಗಾಗದೆ ಸ್ವತಂತ್ರವಾಗಿ ನಾನು ಜಾತ್ಯತೀತ ಜನತಾದಳಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದೀನಿ. ಕೆಲಸ ಕಾರ್ಯಗಳನ್ನ ಮಾಡ್ತೀನಿ. ನಮ್ಮ ನಿಲುವು ಏನಿದ್ರು ಕೂಡ ದ್ವೇಷದ ರಾಜಕಾರಣ ಅಲ್ಲ, ಪ್ರೀತಿಯ ರಾಜಕಾರಣ. ಕಾಂಗ್ರೆಸ್ ಪಕ್ಷದ ಪ್ರೀತಿಯ ರಾಜಕಾರಣ ವಿನಃ ದ್ವೇಷದ ರಾಜಕಾರಣ ಅಲ್ಲ ಅಂತ ಹೇಳ್ತಾ ನಾನು ನನ್ನ ಕಾರ್ಯನ ಪ್ರವೃತ್ತಿನಾಗ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೊಸಕೋಟೆ, ನೆಲಮಂಗಲ 2 ಕ್ಷೇತ್ರಗಳಲ್ಲಿ ಮಾತ್ರ ಬಂದಿರೋದು. ಇಲ್ಲಿರೋ ಬಹಳಷ್ಟು ನಮ್ಮ ಯುವಕರು ಇವತ್ತು ನೋಡ್ತೀರಿ ನೀವು ನಮ್ಮ ಈ ವೇದಿಕೆಯಲ್ಲಿ ಕಾಂತಣ್ಣ, ಶರತಣ್ಣ, ನಮ್ಮ ರವಿ ಅಣ್ಣ ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಶ್ರೀನಣ್ಣ. ಇವತ್ತು ಶ್ರೀನಣ್ಣ ನೋಡಿ ನೀವು
9 ತಿಂಗಳಿಂದ 6 ದಿನ ವಾರದಲ್ಲಿ ನಿಮ್ಮ ಪರ ಕೆಲಸ ಮಾಡಿ, ಜನರ ಪರ ಕೆಲಸ ಮಾಡಿ, ಜನರ ಕಾಳಜಿ ಇಟ್ಟುವಂತ ಶಾಸಕರು. ನಾನು ಬಹಳ ಸಮಯ ಎತ್ಕೊಳ್ಳಲ್ಲ, ನೀವೆಲ್ಲ ಇವತ್ತು ಇಲ್ಲಿ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ತೀರಾ ಅಂತ ಬಹಳ ದೃಢವಾದ ನಂಬಿಕೆಯಿಂದ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಕ್ ಬರ್ತೀವಿ. ಈ ಮುಂಬರುವ ಚುನಾವಣೆಯಲ್ಲಿ ಕೇವಲ 2 ದಿನ ಇದೆ ಬಂಧುಗಳೇ. ನಮ್ಮ ಅಕ್ಕ ತಂಗಿಯರೇ, ತಾಯಂದಿರೇ, ನಮ್ಮ ಎಲ್ಲ ಹಿರಿಯರೇ, ಯುವಕರೇ, ಯುವತಿಯರೇ, ನನ್ನ ಭವಿಷ್ಯ, ರಾಜಕೀಯ ಭವಿಷ್ಯ ನಿಮ್ಮೆಲ್ಲರ ಕೈಯಲ್ಲಿದೆ. ನಿಮ್ಮೆಲ್ಲರ ಕೈಯಲ್ಲಿ ನಾವು ನಮ್ಮ ಭವಿಷ್ಯವನ್ನು ಇಟ್ಟಿದ್ದೀವಿ. ಈ ಮುಂಬರುವ ಚುನಾವಣೆ ರವಿಯಣ್ಣ ಕಾಂತಣ್ಣ ಹೇಳಿದಾಗೆ ಇದು ಧರ್ಮದ ಚುನಾವಣೆ. ನಾನು ಬಹಳಷ್ಟು ಮಾತುಗಳು ಹೇಳಬೇಕು ಅಂತ ಇದ್ದ, ಆದ್ರೆ ಈ ಚುನಾವಣೆ, ಈ ಜನರ ಪ್ರೀತಿ, ಈ ಜನಸಾಗರ ನೋಡಿ ನನಗೆ ಮಾತುಗಳು ಬರ್ತಾ ಇದೆ ಕಮ್ಮಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ನಿರಂತರವಾದ ಸೇವೆಗೆ ನಾವು ನಿಮ್ಮ ಮನೆ ಮಗನಾಗಿ, ನಿಮ್ಮ ಮನೆ ಮಗನ ತರ ಕೆಲಸ ಮಾಡಿ ನೆಲಮಂಗಲ ಕ್ಷೇತ್ರದ ಜನರ ಕಾಳಜಿ ಇಟ್ಟು ನಮ್ಮ ಶ್ರೀನಣ್ಣ ಮತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲ ತುಂಬಿ ನಿಮಗೆ ಪ್ರತಿ ಒಂದು ಕಾರ್ಯಕ್ರಮ ನಿಮ್ಮ ಜೊತೆ ಇದ್ದು ನಾವು ನಿರ್ವಹಿಸ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ಒಂದು ಚುನಾವಣೆ ಡಿ.ಕೆ. ಶಿವಕುಮಾರ್ ಕೆ, ರಕ್ಷಾ ರಾಮಯ್ಯ ಕೆ, ಕಾಂಗ್ರೆಸ್ ಪಾರ್ಟಿ ಕೆ.